ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್, ನಮ್ಮ ಒಂದು ಒಳ ಮನಸ್ಸು, ಅಂಥ ಪ್ರಜ್ಞೆ ಇದೆಯಲ್ಲ, ಅದೇ ಬ್ರಹ್ಮಾಂಡದಲ್ಲಿ ಬಹಳ ನಿಗೂಢವಾಗಿರೋದು. ನಾವು ಅನ್ಕೋತೀವಿ, ನಿಗೂಢವಾಗಿರೋದು ಎಲ್ಲೋ ಗುಹೆನಲ್ಲೋ ಎಲ್ಲೋ ಬೇರೆ ಕಡೆ ಇದೆ ಅಂತ. ಇಲ್ಲ, ಪ್ರತಿಯೊಂದು ಕೂಡ ನಮ್ಮ ಅಂತಃಪ್ರಜ್ಞೆ ಒಳಗಡೆ ಇದೆ. ಸಾವಿರದ 1931ರಲ್ಲಿ ಬ್ರಿಟಿಷ್ನ ಕೊಲಂಬಿಯಾ ಸರ್ಕಾರ ಇತ್ತು. ಅಲ್ಲಿ ಒಬ್ಬ ಅಧಿಕೃತ ಡೌಸರ್ನ ನೇಮಕ ಮಾಡಿದ್ರು ಅವಾಗ. ಈಗ ಹೇಗೆ ನಾವು ವಾಚ್ಮೆನ್ಗಳು, ಸೂಪರ್ವೈಸರ್ಗಳು ಹೀಗೆ ಮಾಡ್ತೀವಲ್ಲ, ಹಾಗೆ ಗೌರ್ಮೆಂಟ್ ಇಂದನೇ ಅಧಿಕೃತವಾಗಿ ಒಬ್ಬ ಡೌಸರ್ ಅಂತ ಹೇಳ್ತಾರೆ. ಡೌಸರ್ ಕೆಲಸ ಏನಪ್ಪಾ ಅಂದ್ರೆ ಪೆಂಡಲಮ್ ತಗೊಳ್ಳೋದು, ಆ ಸರ್ಕಾರದ ಏನಾದ್ರು ಕೆಲಸಗಳಿರ್ತಲ್ಲ, ನೀರಿನ ಒಂದು ನಿಕ್ಷೇಪ ಪತ್ತೆ ಮಾಡೋದು, ಖನಿಜಗಳ ನಿಕ್ಷೇಪ ಪತ್ತೆ ಮಾಡೋದು, ಅಥವಾ ಆ ಸರ್ಕಾರಕ್ಕೆ ಬೇಕಾದಂತಹ ಯಾರೋ ಈ ಶತ್ರುಗಳ ಭೂಮಿ ಒಳಗಡೆ ಎಲ್ಲ ಅಡಗಿ ಇರ್ತಾರಲ್ಲ, ಅದನ್ನ ಪತ್ತೆ ಮಾಡೋದು, ಅದಕ್ಕೆ ಉಪಯೋಗಿಸ್ತಾ ಇದ್ರು ಬ್ರಿಟಿಷ್ ಸರ್ಕಾರ 1931ರಲ್ಲಿ. ಅದು ಎಲ್ಲಿ ಕಾರ್ಯ ಮಾಡ್ತಾ ಇತ್ತು? ಅದ ಕಾರ್ಯಕ್ಷೇತ್ರ ಅಂದ್ರೆ ಬ್ರಿಟಿಷ್ ಮತ್ತು ಆಸ್ಟ್ರೇಲಿಯಾದಲ್ಲಿ ಇತ್ತು. ಯಾವಾಗ? 1931ರಲ್ಲಿ. ತುಂಬಾ ಇತ್ತೀಚೆಗೆ ಅಂತಂದ್ರೆ ನ್ಯೂಯಾರ್ಕ್ ಟೈಮ್ಸ್ ಅಲ್ಲಿ ಬಂದಿತ್ತು ಒಂದು ಸುದ್ದಿ. ಅಕ್ಟೋಬರ್ 31, 1967. ನೀವು ಗೂಗಲ್ಗೆ ಹಾಕಿದ್ರೆ ಕೂಡ ನಿಮ್ಗೆ ಆ ಪೇಪರ್ ಕೂಡ ಸಿಗುತ್ತೆ ನಿಮ್ಗೆ, ನ್ಯೂಯಾರ್ಕ್ ಟೈಮ್. ಅದರಲ್ಲಿ ಅಧಿಕೃತವಾಗಿ ಒಂದು ಪ್ರಿಂಟ್ ಮಾಡಿದ್ದಾರೆ. ಶತ್ರುಗಳ ಗುಹೆಗಳು ಅಂತ ಅಂದ್ಬಿಟ್ಟು ಹೆಡ್ಡಿಂಗ್ ಇದೆ ಅದರಲ್ಲಿ. ದಿ ಕೇವ್ಸ್ ಆಫ್ ದಿ ಎನಿಮೀಸ್ ಅಂತ ಅಂದ್ಬಿಟ್ಟು. ಅದರಲ್ಲಿ ಏನಿದೆ ಅಂತಂದ್ರೆ, ಪೆಂಡಲಮ್ ಡೌಸ್ ಮಾಡಿಬಿಟ್ಟು ಭೂಮಿಯ ಎಷ್ಟು ಅಡಿ ಆಳದಲ್ಲಿ ಆ ಗುಹೆಗಳಿದೆ ಅಂತ ಕೂಡ ಪತ್ತೆ ಮಾಡಿದ್ದು 1967 ಅಕ್ಟೋಬರ್ 31ರ ನ್ಯೂಯಾರ್ಕ್ ಟೈಮ್ಸ್ ಅಮೆರಿಕನ್ ಪಬ್ಲಿಕೇಶನ್ ಅಲ್ಲಿ ಪಬ್ಲಿಷ್ ಆಗಿದೆ. ಹಾಗಾದ್ರೆ ಈ ಪೆಂಡಲಮ್ ಎಲ್ಲಾ ಟೈಮಲ್ಲೂ ಎಲ್ಲಾ ಕಡೆನೂ ವರ್ಕ್ ಆಗುತ್ತಾ? ಇಲ್ಲ. ನಿರ್ದಿಷ್ಟ ಅವಶ್ಯಕತೆಗಳು ಇದ್ದಾಗ ಮಾತ್ರ ಇದು ಕೆಲಸ ಮಾಡುತ್ತೆ. ಯಾಕೆ? ಇವಾಗ ನಮ್ಮ ವೈಜ್ಞಾನಿಕವಾಗಿ ಅಂತಂದ್ರೆ 2+2 = 4 ಎಲ್ಲರಿಗೂ ಗೊತ್ತಿದೆ. ಅದು ವೈಜ್ಞಾನಿಕವಾಗಿ ನಮಗೆ ಗೊತ್ತಿದೆ. 2+2 5 ಆಗಕ್ಕೆ ಸಾಧ್ಯನೇ ಇಲ್ಲ. ಆದರೆ ಈ ಪೆಂಡಲಮ್ ಹೇಗಪ್ಪ ಅಂತಂದ್ರೆ, ಇದೊಂಥರ ಅತೀಂದ್ರಿಯ ವಿದ್ಯೆ. ನೋಡಿ, ನಿಮ್ಗೆ ಗೊತ್ತಿದೆ ಇಂದ್ರಿಯ ಮತ್ತು ಅತೀಂದ್ರಿಯ ಅಂದ್ರೆ ಏನು ಅಂತಂದ್ಬಿಟ್ಟು. ಇಂದ್ರಿಯ ವಿದ್ಯೆ ಅಂದ್ರೆ ಏನು? ನಮ್ಮ ಕೈ ಕಾಲುಗಳು, ನಮ್ಮ ಪಂಚೇಂದ್ರಿಯಗಳಿಗೆ ನಿಲುಕುವಂಥದ್ದು. ನಾನು ನಿಮ್ಮ ಈ ಕಣ್ಗಳಿಂದ ನಾನು ನಿಮ್ಮ ನೋಡ್ತೀನಿ, ಒಂದು 20 ಅಡಿವರೆಗೂ ನೋಡ್ಬೋದು. ಒಂದು 50 ಅಡಿ ದೂರದಲ್ಲಿ ಕಣ್ಣಿಂದ ನೋಡಕ್ಕಾಗಲ್ಲ. ಹಾಗೆ ಕಿವಿ ಕೂಡ ಅಷ್ಟೇನೆ, ಸ್ವಲ್ಪ ದೂರದವರೆಗೂ ಕೇಳ್ಬೋದು, ಅಲ್ಲಿಂದ ಆಚೆಗೆ ಕಿವಿ ಕೇಳೋದಿಲ್ಲ. ಹಾಗಂದ್ಬಿಟ್ಟು ಅಲ್ಲೆಲ್ಲ ಶಬ್ದ ಬರ್ತಾ ಇಲ್ವಾ? ಎಲ್ಲ ಬರ್ತಾ ಇದೆ. ಹಾಗಾಗಿ ಈ ಅತೀಂದ್ರಿಯ ವಿದ್ಯೆ ಅಂದ್ರೆ ಹೊರಗಿನ ಪ್ರಪಂಚಕ್ಕೆ ಕಾಣದೇ ಇರುವಂಥದ್ದು, ಆದರೆ ಪ್ರತಿ ದಿವಸ ಕೂಡ ನಮ್ಮ ಜೀವನದ ಆಗು ಹೋಗುಗಳಲ್ಲಿ ಅದರ ಪರಿಣಾಮವನ್ನ ಬೀರ್ತಾ ಇರೋದು ಯಾವ್ದಿದೆ ಹೇಳಿ ನೋಡೋಣ? ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್, ನಮ್ಮ ಒಂದು ಒಳ ಮನಸ್ಸು, ಅಂಥ ಪ್ರಜ್ಞೆ ಇದೆಯಲ್ಲ, ಅದೇ ಬ್ರಹ್ಮಾಂಡದಲ್ಲಿ ಬಹಳ ನಿಗೂಢವಾಗಿರೋದು. ನಾವು ಅನ್ಕೋತೀವಿ, ನಿಗೂಢವಾಗಿರೋದು ಎಲ್ಲೋ ಗುಹೆನಲ್ಲೋ ಎಲ್ಲೋ ಬೇರೆ ಕಡೆ ಇದೆ ಅಂತ. ಇಲ್ಲ, ಪ್ರತಿಯೊಂದು ಕೂಡ ನಮ್ಮ ಅಂತಃಪ್ರಜ್ಞೆ ಒಳಗಡೆ ಇದೆ, ಸುಪ್ತ ಪ್ರಜ್ಞೆ ಒಳಗಡೆ ಇದೆ. ನಾವು ಮಾತಾಡ್ತಿರೋದು ಬಾಹ್ಯ ಪ್ರಜ್ಞೆ, ಒಳಗಡೆ ಅಂತಃಪ್ರಜ್ಞೆ ಅಂದ್ರೆ ಸಬ್ ಕಾನ್ಷಿಯಸ್ ಮೈಂಡ್. ಸಬ್ ಕಾನ್ಷಿಯಸ್ ಮೈಂಡ್ಗೆ ಗೊತ್ತಿಲ್ಲದೆ ಇರೋದು ಏನೇನೂ ಇಲ್ಲ. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎಲ್ಲವನ್ನು ಕೂಡ ಅದು ಗೊತ್ತಿರುತ್ತೆ. ಅದಕ್ಕೆ ಒಂದು ಇತಿಹಾಸ ಇದೆ, ಅದೇ ಒಂದು ಬೇರೆ ವಿಷಯ ಆಗುತ್ತೆ, ಸಬ್ಜೆಕ್ಟ್ ಆಗುತ್ತೆ. ಈ ಪೆಂಡಲಮ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ನಿರ್ದಿಷ್ಟ ಅವಶ್ಯಕತೆ ಇದ್ದಾಗ ಮಾತ್ರ ಅದನ್ನ ಕರೆಕ್ಟಾಗಿ ಉಪಯೋಗಿಸ್ಕೋಬೇಕು. ನಮಗೆ ಸುಮ್ಮನೆ ಡೆಮೋ ಮಾಡೋಕ್ಕೋಸ್ಕರ 10 ಜನಕ್ಕೆ ಅವನಿಗೆ BP ಚೆಕ್ ಮಾಡ್ತೀನಿ, ಶುಗರ್ ಚೆಕ್ ಬೇಕಿಲ್ಲ. BP ಶುಗರ್ ಚೆಕ್ ಮಾಡೋಕ್ಕೆ ಅದರದ್ದೇ ಎಕ್ವಿಪ್ಮೆಂಟ್ಗಳಿದೆ, ಈಗ ಹೊಸದಾಗೆಲ್ಲ ಕಂಡುಹಿಡಿದಿದ್ದಾರೆ, ಸಾಕು. ಇದರಲ್ಲಿ ಕೆಲವೊಂದಿರುತ್ತೆ. ಇವಾಗ ನಮ್ಗೆ ಯಾವ ನೆಕ್ಲೆಸ್ ಕಳೆದೋಯ್ತು, ಅದಕ್ಕೆ ಇನ್ನೇನು ನಮಗೆ ದಾರಿನೇ ಇಲ್ಲ, ಏನಪ್ಪ ಇಷ್ಟೊಂದು ಬೆಲೆ ಬಾಳೋ ವಸ್ತು ಕಳೆದೋಯ್ತಲ್ಲ, ಅಂಥ ಟೈಮ್ಗಳಲ್ಲಿ ಪೆಂಡಲಮ್ ಯೂಸ್ ಮಾಡಿ ಖಂಡಿತ ನಾವು ಫಲಿತಾಂಶಗಳನ್ನ ಪಡಿಬಹುದು. ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ. ನಮ್ಮ ಉದ್ದೇಶ ಇಷ್ಟೇ, ನೀವು ಮೆಡಿಸಿನ್ ಫ್ರೀ ಆಗ್ಬೇಕು. ಥ್ಯಾಂಕ್ ಯು ವೆರಿ ಮಚ್.